ಸೊ ಇನ್ಫರ್ಟಿಲಿಟಿ ಮೇಲ್ ಫ್ಯಾಕ್ಟರ್ಸ್ ಆ್ಯಂಡ್ ಫೀಮೇಲ್ ಫ್ಯಾಕ್ಟರ್ಸ್ ಅಂತ ಇರುತ್ತೆ. ಸೊ ಫೀಮೇಲ್ ಫ್ಯಾಕ್ಟರ್ಸಲ್ಲಿ ಅಗೇನ್ ದೇರ್ ಆರ್ ಡಿಫ್ರೆಂಟ್ ಕೈಂಡ್ಸ್. ಸೊ ಒವೇರಿಯನ್ ಫ್ಯಾಕ್ಟರ್ಸಲ್ಲಿ ಓವ್ಯುಲೇಷನ್ ಆಗದಿರ ಇರಬಹುದು, ಆ್ಯನೋವ್ಯುಲೇಷನ್ ಅಂತ ಹೇಳ್ತೀವಿ, ಪಾಲಿಸಿಸ್ಟಿಕ್ ಓವರೀಸ್ ಅಂತ ಹೇಳ್ತೀವಿ, ಲೆಸ್ ಎಗ್ಸ್ ಅಂತ ಹೇಳ್ತೀವಿ, ಆರ್ ಓವೇರಿಯನ್ ಏಜಿಂಗ್ ಅಂತ, ಲೋ ಓವೇರಿಯನ್ ರಿಸರ್ವ್ ಕುಡ್ ಬಿ ದೇರ್, ಆ್ಯಂಡ್ ಎಂಡೋಮೆಟ್ರಿಯೋಸಿಸ್ ಆಗಿರಬಹುದು, ಬೇರೆ ಓವೇರಿಯನ್ ಸಿಸ್ಟ್ ಆಗಿರಬಹುದು, ಡರ್ಮಾಯ್ಡ್ ಸಿಸ್ಟ್ ಆಗಿರಬಹುದು, ಇಲ್ಲ ಪ್ರೀವಿಯಸ್ ಸರ್ಜರೀಸ್ ಆಗಿದ್ರೆ, ಇಲ್ಲ ಕೀಮೋಥೆರಪಿ ಅಂಡರ್ವೆಂಟ್ ಮಾಡಿದರೆ. ಸೊ ದಿಸ್ ಆರ್ ಆಲ್ ಕುಡ್ ಬಿ ಓವೇರಿಯನ್ ಕಾಸಸ್. ಯುಟ್ರೈನ್ ಫ್ಯಾಕ್ಟರ್ಸಲ್ಲಿ ತೊಗೊಂಡ್ರೆ ಯುಟ್ರಸಲ್ಲಿ ಫೈಬ್ರೋಸ್ ಆಗಿರಲಿ, ಅಡಿನೋಮಯಸಿಸ್ ಆಗಿರಲಿ, ಇಲ್ಲ ಬೇರೆ ಏನಾದರೂ ಯುಟ್ರೈನ್ ಸರ್ಜರೀಸ್ ಆಗಿದ್ದರೆ ಇದೆಲ್ಲ ಆಗುತ್ತೆ. ಆ್ಯಂಡ್ ಟ್ಯೂಬಲ್ ಫ್ಯಾಕ್ಟರ್ಸ್ ಅಂದರೆ ಟ್ಯೂಬಲ್ ಬ್ಲಾಕ್ ಆಗಿರಬಹುದು, ಇಲ್ಲ ಪೆಲ್ವಿಕ್ ಇನ್ಫ್ಲಮೇಟರಿ ಡಿಸೀಸ್ ಅಂತ ಹೇಳ್ತೀವಿ, ಇಲ್ಲ ಎಂಡೋಮೆಟ್ರಿಯೋಸಿಸ್ ಇಂದ ಹಾಗೆ ಟ್ಯೂಬಲ್ ಬ್ಲಾಕ್ ಆಗಿರಬಹುದು, ಇಲ್ಲ ಪ್ರೀವಿಯಸ್ ಟ್ಯೂಬಲ್ ಸರ್ಜರೀಸ್ ಆಗಿದ್ರೆ, ಇಲ್ಲ ಪ್ರೀವಿಯಸ್ ಟ್ಯೂಬಲ್ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂತ ಹೇಳ್ತೀವಿ. ಸೊ ಇದೆಲ್ಲನೂ ಟ್ಯೂಬಲ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಅದರ್ ಥಿಂಗ್ಸ್ ಲೈಕ್ ಎಂಡೋಕ್ರೈನ್ ಫ್ಯಾಕ್ಟರ್ಸ್ ಆಗಿರಬಹುದು, ಥೈರಾಯ್ಡ್ ಅಂತ ಹೇಳ್ತೀವಿ, ಥೈರಾಯ್ಡ್ ಹೆಚ್ಚಿನ ಮಟ್ಟಿಗೆ ಇದ್ರೂ ಇನ್ಫರ್ಟಿಲಿಟಿ ಆಗಬಹುದು, ಪ್ರೊಲ್ಯಾಕ್ಟಿನ್ ಲೆವೆಲ್ಸ್ ಹೆಚ್ಚಿಗೆ ಇದ್ದರೆ ಇನ್ಫರ್ಟಿಲಿಟಿ ಆಗಬಹುದು, ಕುಶಿಂಗ್ಸ್ ಡಿಸೀಸ್ ಅಂತ ಹೇಳ್ತೀವಿ, ದಿ ಅದರ್ ಎಂಡೋಕ್ರೈನ್ ಫ್ಯಾಕ್ಟರ್ಸ್ ಇದೆಲ್ಲ. ಆ್ಯಂಡ್ ಮೇಲ್ ಬಂದರೆ ನಾವು ಮೇಲಲ್ಲಿ ಲೋ ಸ್ಪರ್ಮ್ ಕೌಂಟ್ ಆಗಿರಬಹುದು, ಇಲ್ಲ ಅಜೂಸ್ಪರ್ಮಿಯಾ ಅಂತ ಹೇಳ್ತೀವಿ, ಇಲ್ಲ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿರಬಹುದು, ಹೈಪೋಥಾಲಮಸ್ ಇಲ್ಲ ಹೈಪೋಪಿಟ್ಯೂಟರಿ ಗೋನಾಡಿಸಮ್ ಅಂತ ಹೇಳ್ತೀವಿ. ಸೊ ಇದೆಲ್ಲನೂ ಮೇಲ್ ಫ್ಯಾಕ್ಟರ್ಸ್. ಮತ್ತು ಟೆಸ್ಟಿಸಲ್ಲಿ ವ್ಯಾರಿಕೋಸೀಲ್ ಅಂತ ಹೇಳ್ತೀವಿ, ಇಲ್ಲ ಹೈಡ್ರೋಸೀಲ್ ಅಂತ ಹೇಳ್ತೀವಿ. ಸೊ ಇದೆಲ್ಲನೂ ಕಾರಣಗಳು ಆಗಿರುತ್ತೆ.